Hello students, in the digital electronic concept, so we were discussing Boolean expression simplification using KMAP. So here we have one more concept, that is don't care condition. So ಏನಪ್ಪ don't care condition ಅಂತಂದ್ರೆ ನೀವು four variable ನ ಒಂದು ಟೇಬಲ್ ಬರೆದಾಗ we get 16 possibilities, that is from 000 to 1111 ಅಂದ್ರೆ ಟೋಟಲಿ ಎಷ್ಟು 16 ಪಾಸಿಬಲ್ ಇನ್ಪುಟ್ ಪ್ಯಾಟರ್ನ್ಸ್ ಅಂತ ಅರ್ಥ. ಸೊ ಈ 16 ಪಾಸಿಬಲ್ ಪ್ಯಾಟರ್ನ್ಸ್ ಅಲ್ಲಿ ಕೆಲವೊಂದು ಪ್ಯಾಟರ್ನ್ ಅಲ್ಲಿ ಇನ್ಪುಟ್ ಯಾವಾಗ್ಲೂ ಬರ್ದಲೇ ಇರಬಹುದು, ಅಥವಾ ಆ ಒಂದು ಇನ್ಪುಟ್ ಬರುವಂತ ಪಾಸಿಬಿಲಿಟಿ ಏನಾಗಿರುತ್ತೆ 0 ಆಗಿರುತ್ತೆ. ಓಕೆ, ಸೊ ಆ ತರ ಇದ್ದಾಗ ಆ ಒಂದು ಇನ್ಪುಟ್ ಪಾಸಿಬಿಲಿಟಿ ಅಥವಾ ಮಿಡ್ ಟರ್ಮ್ ಪೊಸಿಷನ್ಗೆ ನಾವೇನಂತ ಕರ್ಕೊಂತೀವಿ ಅಂದ್ರೆ ಡೋಂಟ್ ಕೇರ್ ಕಂಡೀಷನ್, ಡೋಂಟ್ ಕೇರ್ ಅಂತ ಬರ್ಕೊಂತೀವಿ. ಯಾಕಪ್ಪ ಅಂದ್ರೆ ಅದರ ಔಟ್ಪುಟ್ 0 ಆಗಿರ್ಬೋದು 1 ಆಗಿರ್ಬೋದು, ಅದು ಯಾವುದೇ ರಿಸಲ್ಟ್ ಆಗಿರ್ಬೋದು, ಸಿನ್ಸ್ ಇಟ್ಸ್ ಪಾಸಿಬಿಲಿಟಿ ಆಫ್ ಅಕರಿಂಗ್ ಇಟ್ ಸೆಲ್ಫ್ ಈಸ್ 0, ಸೊ ವಾಟ್ ಎವರ್ ಮೇ ಬಿ ಇಟ್ಸ್ ವ್ಯಾಲ್ಯೂ. ಸೊ ಹಾಗಾಗಿ ಅದನ್ನ ಡೋಂಟ್ ಕೇರ್ ಕಂಡೀಷನ್ ಅಂತ ಇಲ್ಲಿ ಕರಿತೀವಿ. ಸರಿ, ಇದನ್ನ ನೆಕ್ಸ್ಟ್ ನಾವು ಒಂದು ಕೆ ಮ್ಯಾಪ್ ನಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಆ ಪರ್ಟಿಕ್ಯುಲರ್ ಡೋಂಟ್ ಕೇರ್ ಕಂಡೀಷನ್ ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಆ ಪೊಸಿಷನ್ಸ್ ಯಾವುವು ಅಂತಂದೇಳಿ. ಸೊ ಆ ಪೊಸಿಷನ್ ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸ್ ಅಂತಂದೇಳಿ ಬರ್ಕೋಬೇಕು. ಸೊ ಹೆಂಗೆ ನಾವು ಮೊದಲು ಕೊಟ್ಟಿರುವ ಮಿಡ್ ಟರ್ಮ್ ಪೊಸಿಷನ್ಸ್ ಅಲ್ಲಿ 1 ಅಂತ ಬರೀತಿದ್ವಲ್ಲ, ರಿಮೈನಿಂಗ್ ಯಾವ್ದು ಕೊಟ್ಟಿಲ್ವೋ ಅಲ್ಲಿ 0 ಅಂತ ಬರೀತಿದ್ವಿ. ಸೊ ಇಲ್ಲೇನ್ ಮಾಡ್ಬೇಕಂದ್ರೆ ಮಿಡ್ ಟರ್ಮ್ಸ್ ಜೊತೆಗೆ ಈ ಡೋಂಟ್ ಕೇರ್ ಕಂಡೀಷನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಆ ಡೋಂಟ್ ಕೇರ್ ಕಂಡೀಷನ್ ಪೊಸಿಷನ್ಸ್ಗೆ ಎಕ್ಸ್ ಅಂತ ಬರ್ಕೋಬೇಕು. ಸೊ ಅದು ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಜಸ್ಟ್ ನಮಗೆ ಗೊತ್ತಿರುವಂತಹ ಗ್ರೂಪಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಬೇಕು. ಹಾಗಾದ್ರೆ ಈ ಎಕ್ಸ್ ಅನ್ನೋದನ್ನ ಯೂಸ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದು, ಯಾಕಂದ್ರೆ ಡೋಂಟ್ ಕೇರ್ ಅಂತ ಬೇರೆ ಹೇಳಿದೀವಿ ಅಲ್ವಾ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ, ಸಪೋಸ್ ಇಫ್ ಎ ಲಾರ್ಜರ್ ಗ್ರೂಪ್ ಈಸ್ ಪಾಸಿಬಲ್ ಆನ್ ಯೂಸಿಂಗ್ ಆರ್ ಬೈ ಯೂಸಿಂಗ್ ದಿಸ್ ಡೋಂಟ್ ಕೇರ್ ಟರ್ಮ್, ಯು ಕ್ಯಾನ್ ಯೂಸ್ ದಟ್. ಓಕೆ, ಅದನ್ನ ಯೂಸ್ ಮಾಡಿದಾಗ ನಿಮಗೇನಾದ್ರೂ ಲಾರ್ಜೆಸ್ಟ್ ಗ್ರೂಪ್ ಪಾಸಿಬಿಲಿಟಿ ಸಿಕ್ತು ಅಂತ ಅಂದ್ರೆ, ಈಗ ಪೇರ್ ಮಾಡೋ ಬದಲಿ ಇಫ್ ಸಪೋಸ್ ಇಫ್ ಯು ಯೂಸ್ ಡೋಂಟ್ ಕೇರ್ ಕಂಡೀಷನ್, ಕ್ವಾಡ್ ಈಸ್ ಪಾಸಿಬಲ್, ದೆನ್ ಯೂಸ್ ದ ಡೋಂಟ್ ಕೇರ್ ಕಂಡೀಷನ್ಸ್. ಅದರ್ವೈಸ್ ಓನ್ಲಿ ಡೋಂಟ್ ಕೇರ್ ಕಂಡೀಷನ್ಸ್ ಶುಡ್ ನಾಟ್ ಬಿ ಗ್ರೂಪ್ಡ್. ಓಕೆ, ಅಂದ್ರೆ ಬರೀ ಎಕ್ಸ್ 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 ಇರೋನ ಬರೀ ಎಕ್ಸ್ ಇರುವಂತಹದೇ ಒಂದು ಗ್ರೂಪ್ ನ ನಾವು ಮಾಡೋಂಗಿಲ್ಲ, ಅದು ಒಂದು ರೂಲ್, ರೈಟ್. ಸೊ ಯಾವಾಗ ಲಾರ್ಜೆಸ್ಟ್ ಗ್ರೂಪ್ ಪಾಸಿಬಲ್ ಇದೆನೋ ಅವಾಗ ಮಾತ್ರ ಎಕ್ಸ್ ನ ನಾವು ಕನ್ಸಿಡರ್ ಮಾಡಬೇಕು ಅಥವಾ ಯೂಸ್ ಮಾಡಬೇಕು. ಯಾವಾಗ ಯೂಸ್ ಮಾಡ್ತೀವಿ ಆವಾಗ ಅದರ ವ್ಯಾಲ್ಯೂ 1 ಅಂತಂದೇಳಿ ಅದು ಅಂಡರ್ಸ್ಟುಡ್ ಆಗುತ್ತೆ. ಅದರ್ವೈಸ್ ಇಫ್ ಯು ಡೋಂಟ್ ಯೂಸ್ ದಟ್ ಒನ್, ದಟ್ ವಿಲ್ ಬಿ 0. ಓಕೆ, ಸೊ ಈ ರೀತಿಯಲ್ಲಿ ಈ ಒಂದು ಡೋಂಟ್ ಕೇರ್ ಕಂಡೀಷನ್ ನ ವ್ಯಾಲ್ಯೂ ಏನಿದೆಯಲ್ಲ, ಸೊ ದಟ್ ಡಿಪೆಂಡ್ಸ್ ಆನ್ ಸಿಚುವೇಶನ್ ಆನ್ ದ ಕೆ ಮ್ಯಾಪ್. ಅಂದ್ರೆ ಇಫ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಲಾರ್ಜೆಸ್ಟ್ ಗ್ರೂಪ್, then its value is 1, you can use it. Otherwise, no need of forcibly making a group by including these don't care conditions. Okay, so ಇದು ನಿಮಗೆ ಥಿಯರಾಟಿಕಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅರ್ಥ ಆಗಲಿ, ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನಾವು ಕೆ ಮ್ಯಾಪ್ ಸಾಲ್ವ್ ಮಾಡಬೇಕಾದ್ರೆ ಈ ಡೋಂಟ್ ಕೇರ್ ಕಂಡೀಷನ್ಸ್ ಇರುವಂತ ಕೆ ಮ್ಯಾಪ್ ನ ಸಾಲ್ವ್ ಮಾಡ್ತೀನಿ, ಅವೇ ನಿಮಗೆ ಎಕ್ಸಾಮಿಗೆ ಬರುವಂತದ್ದು. ಸೊ ಹಾಗಾಗಿ ಆ ಒಂದು ಸಿಂಪ್ಲಿಫಿಕೇಶನ್ ಆಫ್ ದ ಎಕ್ಸ್ಪ್ರೆಷನ್ಸ್ ನ ಮಾಡಬೇಕಾದ್ರೆ ನಿಮಗೆ ಇದರ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ರೈಟ್. ಸೊ ವಿಲ್ ಸಿ ದಟ್ ಟೈಪ್ ಆಫ್ ಎಕ್ಸಾಂಪಲ್ ವಿತ್ ಡೋಂಟ್ ಕೇರ್ ಕಂಡೀಷನ್. Okay, let us see one example expression where we'll understand what is this don't care condition. See here we have midterms as usual. Along with that, you will be provided with this term, that is don't summation d anta irutte. So adu andre don't care condition midterms anta artha. Ili 2 5 7 anta kottidare. Andre ee 2 ಏನು ಪಾಸಿಬಿಲಿಟಿ ಇದೆ, 2 ಅಂದ್ರೆ a complement b complement ಸಿ ಡಿ ಕಾಂಪ್ಲಿಮೆಂಟ್ ಅಲ್ವಾ. ಸೊ ಇದು ಎಷ್ಟು ಈಕ್ವಲೆಂಟ್ ಆಗುತ್ತೆ, m2 ಗೆ ಈಕ್ವಲೆಂಟ್ ಆಗುತ್ತೆ. ಅಂದ್ರೆ ಈ ಇನ್ಪುಟ್ ಪಾಸಿಬಿಲಿಟಿ ಬರುವಂತ ಚಾನ್ಸ್ ಏನಿದೆ 0 ಇದೆ. ಸೊ ಹಾಗಾಗಿ ಇದರ ಒಂದು ವ್ಯಾಲ್ಯೂ ಏನಾಗಿರ್ಬೋದು, ಇಟ್ ಕ್ಯಾನ್ ಬಿ ಐದರ್ 0 ಆರ್ 1, ವಾಟ್ ಎವರ್ ಇಟ್ ಮೇ ಬಿ, ಡೋಂಟ್ ಕೇರ್ ಅಂತ ಅರ್ಥ. ಸೊ ಹಾಗಾದ್ರೆ ಅದೇ ತರ 5 ಅಂದ್ರೆ a ಕಾಂಪ್ಲಿಮೆಂಟ್ b ಸಿ ಕಾಂಪ್ಲಿಮೆಂಟ್
ಡಿ. ಓಕೆ ಸರಿನಾ. ಸೊ ಇದು ಎಷ್ಟು ಈಕ್ವಲೆಂಟ್ ಆಗುತ್ತೆ, M5 ಗೆ ಈಕ್ವಲೆಂಟ್ ಆಗುತ್ತೆ, 0 1 0 1. ಓಕೆ, ಸೊ M5 ಗೆ ಈಕ್ವಲೆಂಟ್ ಆಗುತ್ತೆ. ಸೊ ಈ ಇನ್ಪುಟ್ ಪಾಸಿಬಿಲಿಟಿ ಬರೋದು ಕೂಡ ಏನಿದೆ ಇಲ್ಲಿ, ಚಾನ್ಸ್ 0 ಇದೆ, ಅಥವಾ ಬರೋ ಪಾಸಿಬಿಲಿಟಿ ಇಲ್ಲ. ಸೊ ಹಂಗಾಗಿ ಇದರ ವ್ಯಾಲ್ಯೂ ಏನಾರು ಆಗಿರ್ಲಿ, ಯು ಡೋಂಟ್ ಕೇರ್, ಇಟ್ ಕ್ಯಾನ್ ಬಿ 0 or 1. ಸರಿನಾ. ಅದರ ರಿಸಲ್ಟ್ 0ನೇ ಅಥವಾ 1 ಅಂತಂದು ಹೇಳಿ ಇಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕಪ್ಪ ಅಂತಂದ್ರೆ ಆ ಒಂದು ಇನ್ಪುಟ್ ಆ ಸಿಸ್ಟಮ್ಗೆ ಬರೋ ಪಾಸಿಬಿಲಿಟಿನೇ ಇಲ್ಲ. ಓಕೆ, ಸೊ ಹಾಗಾಗಿ ಸೊ ಈ ಒಂದು ಕೊಟ್ಟಿರೋ ಪೊಸಿಷನ್ಸ್ ಅಂದ್ರೆ ಡೋಂಟ್ ಕೇರ್ ಅಂತ ಕೊಟ್ಟಿರೋ ಪೊಸಿಷನ್ಸ್ ಅಲ್ಲಿ ನಾವೇನ್ ಮಾಡಬೇಕು, ಎಕ್ಸ್ ಅಂತ ಬರೀಬೇಕು. ಓಕೆ, ಸೊ 2 ಕೊಟ್ಟಿದ್ದಾರೆ ನೋಡಿ, 2 ಪ್ಲೇಸ್ ಅಲ್ಲಿ ಎಕ್ಸ್ ಬರಿತೀನಿ. ಅದೇ ತರ 5 ಪ್ಲೇಸ್ ಅಲ್ಲಿ ಎಕ್ಸ್ ಬರಿತೀನಿ. ಅದೇ ತರ 7 ಕೊಟ್ಟಿದ್ದಾರೆ, 7 ಪ್ಲೇಸ್ ಅಲ್ಲಿ ಎಕ್ಸ್ ಬರಿತೀನಿ. ರೈಟ್. ಹಾಗಾದ್ರೆ ಈ ಟರ್ಮ್ಸ್ ಅಲ್ಲಿ ಏನ್ ಮಾಡಬೇಕು, ಸೊ ನಾವು ಮೊದಲೇ ಏನ್ ಮಾಡ್ತಿದ್ವು ಅದೇ ತರನೇ 1 ಬರ್ಕೋಬೇಕು. ಅಂದ್ರೆ ಮಿನ್ ಟರ್ಮ್ಸ್ ಏನ್ ಕೊಟ್ಟಿದಾರಲ್ಲ, ಸ್ಮಾಲ್ ಎಂ ಕೊಟ್ಟಿರ್ತಾರಲ್ಲ, ಸೊ ಅವುಗಳ ಒಂದು ರಿಸಲ್ಟ್ ಅಂತೂ ಡೆಫಿನೆಟ್ ಇದೆ. ಏನಂತ, ಹೈ ಬರುತ್ತೆ ಅಂತ. 0 M0 ಗೆ ಹೈ ಬರುತ್ತೆ, M1 ಗೆ ಹೈ ಬರುತ್ತೆ, M4 ಗೆ ಹೈ ಬರುತ್ತೆ, ಅದೇ ತರ M13 ಗೆ ಹೈ ಬರುತ್ತೆ, M15 ಗೆ ಹೈ ಬರುತ್ತೆ. ರೈಟ್. ಸೊ ಇಷ್ಟು. ಹಾಗಾದ್ರೆ ರಿಮೈನಿಂಗ್ ಸೆಲ್ಸ್, ಸೊ ದೇ ಆರ್ ಡೆಫಿನೆಟ್ಲಿ 0. ಸೊ okay, place 0 in the remaining cells. Okay, so this is how we translate this given Boolean expression with these don't care conditions into K-map, right? So next, grouping technique. Okay, grouping. So gottide nimage ಏನದು, we can form logically adjacent 8 cells and form a octet. ಅದೇ ತರ we can form logically adjacent 4 cells and we call that one as quad, and logically adjacent to 2 cells can be formed, can be grouped and called as pair. Okay, so otherwise if you cannot group that one, then take that cell itself as a group, as a single, right? So single ಅಂತಂದು ಹೇಳಿ ಅದನ್ನ ಕರಿತೀವಿ. ಸೊ ಈಗ ಡೋಂಟ್ ಕೇರ್ ಕಂಡೀಷನ್ಸ್ ನಾವು ಯಾವಾಗ ಯೂಸ್ ಮಾಡಬೇಕು ಅಂತಂದು ಹೇಳಿದ್ರೆ, ಇಫ್ along with these given min terms these don't care conditions are able to give you largest group, then use don't care conditions as 1. Otherwise leave them. Okay, there is no need of grouping don't care conditions compulsory ಅದನ್ನೆಲ್ಲವನ್ನು ಗ್ರೂಪ್ ಮಾಡಬೇಕು ಅನ್ನೋದಿಲ್ಲ. ಬಟ್ ಕಂಪಲ್ಸರಿ ಕೊಟ್ಟಿರೋ ಎಲ್ಲ ಮಿನ್ ಟರ್ಮ್ಸ್ ನ ಒನ್ಸ್ ಇದೆ ಅಲ್ಲ, ಸೊ ಈ ಒನ್ಸ್ ಅಂತೂ ಗ್ರೂಪ್ ಮಾಡಲೇಬೇಕು. ಡೋಂಟ್ ಕೇರ್ ಕಂಡೀಷನ್ಸ್ ನ depending on the situation, means what, depending on the possibility of largest group, you use them. If it is not required, no need of grouping or no need of including this don't care conditions in our group forcibly. Okay, because if you leave them, that will be considered as 0. If you are using them in our grouping with the possibility of largest group, then we take that one as 1. ಯಾಕಂದ್ರೆ ನಾವು ಗ್ರೂಪ್ ಮಾಡೋ ಯಾವ್ದು ಮಿನ್ ಟರ್ಮ್ಸ್ ಒನ್ಸ್ ನ ಗ್ರೂಪ್ ಮಾಡ್ತೀವಲ್ವಾ, ಹಾಗಾಗಿ ಅಕಸ್ಮಾತ್ ನಾವು ಈ ಎಕ್ಸ್ ನ ಯೂಸ್ ಮಾಡ್ತಿದೀವಿ ನಮ್ಮ ಗ್ರೂಪ್ ಅಲ್ಲಿ ಅಂತ ಅಂದ್ರೆ ಅಫ್ಕೋರ್ಸ್ ಅದರ ಅರ್ಥ ಏನಾಗುತ್ತೆ, ಅದರ ವ್ಯಾಲ್ಯೂ 1 ಅಂತ ಆಗುತ್ತೆ. ಸರಿನಾ. ಸೊ ಈಗ ನೋಡೋಣ. ಈಗ ನೋಡಿ 13 ಮತ್ತೆ 15 ಏನಿದೆ, ಸೊ ದೇ ಆರ್ ಲಾಜಿಕಲಿ ಅಡ್ಜಸೆಂಟ್. ಯು ಕ್ಯಾನ್ ಫಾರ್ಮ್ ಎ ಪೇರ್ ಬೈ ದಿಸ್ ವೇ, ರೈಟ್? ಬಟ್ if you make use of 5th and 7th positions where we have don't care conditions along with this 13 and 15 cells, right, you can form a largest group possible. Largest group possible ಅಂದ್ರೆ pair ಗಿಂತ quad ಏನಾಗಿದೆ, ದೊಡ್ಡದಾಗಿದೆ. ಸೊ ಹಾಗಾಗಿ ಸೊ ಲಾರ್ಜೆಸ್ಟ್ ಗ್ರೂಪ್ ಪಾಸಿಬಲ್ ಯಾವುದು, ಕ್ವಾಡ್. ಅದು ಯಾವ ರೀತಿ ಸಿಗುತ್ತಪ್ಪ ಅಂದ್ರೆ ಬೈ ಮೇಕಿಂಗ್ ಯೂಸ್ ಆಫ್ ದೀಸ್ ಡೋಂಟ್ ಕೇರ್ ಕಂಡೀಷನ್ಸ್, ರೈಟ್? ಸೊ ಇದು ಈ ರೀತಿ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಗ್ರೂಪ್ ಮಾಡಬೇಕು ಅಂದ ತಕ್ಷಣ ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಿನ್ ಟರ್ಮ್ಸ್ ಅಂದ್ರೆ ಕೊಟ್ಟಿರೋ ಒನ್ಸ್ ಮೇಲೆ, ಆಯ್ತಾ? ಸೊ ಆ ಒನ್ಸ್ ನ ಗ್ರೂಪ್ ಮಾಡುವ ಪ್ರೋಸೆಸ್ ಅಲ್ಲಿ ಇಫ್ ಯು ಯೂಸ್ ಡೋಂಟ್ ಕೇರ್ ಕಂಡೀಷನ್ ಅಂಡ್ ಯು ಗೆಟ್ ಲಾರ್ಜೆಸ್ಟ್ ಗ್ರೂಪ್, ದೆನ್ ದಟ್ ಗ್ರೂಪಿಂಗ್ ಈಸ್ ಕರೆಕ್ಟ್. ಓಕೆ, ರೈಟ್. ಸೊ ನೋಡಿ 1 1, ಈಗ ಈ ಒನ್ಸ್ ಫಸ್ಟ್ ಕಾನ್ಸಂಟ್ರೇಟ್ ಮಾಡೋಣ, ರೈಟ್? ಸೊ 1 1 1, ಓಕೆ, 3 1 ಇದೆ ಇಲ್ಲಿ ಅಲ್ವಾ? ಸೊ ಯು ಕ್ಯಾನಾಟ್ ಫಾರ್ಮ್ ಗ್ರೂಪ್ ಆಫ್ 3 cells, ಓಕೆ, ರೈಟ್? only you can follow 2 power
n rule. 2 power 0, that is 1. 2 power 1, that is 2. 2 power 2, 4. 2 power 3, 8. ಈ ರೀತಿ 2 power n ಒಂದು ಆರ್ಡರ್ ನಲ್ಲಿ ನಾವು ಮಾತ್ರ ಗ್ರೂಪ್ ಮಾಡ್ಬೋದು. ಲಾಜಿಕಲಿ ಅಡ್ಜಸೆಂಟ್ ಇರಬೇಕು ಒಂದು. ಓಕೆ, ಸೊ ಹಾಗಾದ್ರೆ ಈ ಮೂರು ಒಂದ್ ಜೊತೆಗೆ ಸಪೋಸ್ ಇಫ್ ಯು ಓವರ್ಲ್ಯಾಪ್ ಅಂಡ್ ರೀಯೂಸ್ ದಿಸ್ ಡೋಂಟ್ ಕೇರ್ ಕಂಡೀಷನ್ ಹಿಯರ್, ಯು ಕ್ಯಾನ್ ಫಾರ್ಮ್ ಒನ್ ಮೋರ್ ಕ್ವಾಡ್. ಅರ್ಥ ಆಗ್ತಿಲ್ಲ? ಸೊ ಯಾವಾಗ ನಾವು ಯೂಸ್ ಮಾಡ್ತಿದೀವಿ ಡೋಂಟ್ ಕೇರ್ ಕಂಡೀಷನ್? ಬೈ ಯೂಸಿಂಗ್ ದಿಸ್ ಡೋಂಟ್ ಕೇರ್ ಕಂಡೀಷನ್ I can form a largest group possible. So then only I use don't care condition. Now see, there are no other ones on the map without grouping. Grouping ಆಗದಲೇ ಯಾವುದೇ ಒಂದು ಒನ್ ಉಳಿದಿಲ್ಲ. ಸೊ ಹಾಗಾದ್ರೆ ನಾವು ಸ್ಟಾಪ್ ಗ್ರೂಪಿಂಗ್. ಓಕೆ, ಅಯ್ಯೋ ಇಲ್ಲೊಂದು ಡೋಂಟ್ ಕೇರ್ ಕಂಡೀಷನ್ ಇದೆಯಲ್ಲ, ಸೊ ಇದನ್ನ ಓವರ್ಲ್ಯಾಪ್ ಮಾಡಿ ಅಥವಾ ರೋಲಿಂಗ್ ದ ಮ್ಯಾಪ್ ಮಾಡಿ ಒಂದು ಪೇರ್ ಮಾಡ್ಬಿಡೋಣ, ಅದರ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಅಕಸ್ಮಾತ್ ಮಾಡಿದ್ರು ಏನಾಗುತ್ತೆ ಅಂತ ಅಂದ್ರೆ, ಈಗ ನೋಡಿ ಎರಡು ಕ್ವಾಡ್ ಜೊತೆ ಅದೊಂದು ಪೇರ್ ಆಗುತ್ತೆ ಅಲ್ವಾ? ಸೊ ಯು ನೋ ಸಿಂಪ್ಲಿಫಿಕೇಶನ್, ರೈಟ್? ಸೊ ಫ್ರಮ್ ಈಚ್ ಗ್ರೂಪ್ ಯು ಗೆಟ್ ಎ ಟರ್ಮ್. ಓಕೆ, ಇನ್ ದ ಫೈನಲ್ ಎಕ್ಸ್ಪ್ರೆಷನ್ ವಿ ಆಡ್ ಆಲ್ ದ obtained terms from the groups. Okay, suppose if you make one extra group, that term gets added in that expression. If one term gets added, so that will result in increase in hardware, that is increase in one gate, minimum one gate. Artha agtina? So increase in hardware to get the same result means what? It is an inefficient system. Artha agtina? Means what? It is taking unnecessary space, cost, because gate increases, hardware increases. It can also take time more. Okay, so efficiency ಏನಾಗುತ್ತೆ? ಕಡಿಮೆ ಆಗುತ್ತೆ. So what is the purpose of this K-map method? Right? To get the simplest expression possible. Right? What is the meaning of simplest expression? The expression with the minimum number of operations and minimum number of variables or operands. Okay? So to get the same result which a complex expression can give from the simplest expression. So that is the aim of our ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್. ಸರಿನಾ? ಸೊ ಹಾಗಾದ್ರೆ ನೋಡಿ, ಗೊತ್ತಾಯ್ತಲ್ಲ? ಈಗ ಈ ಎಕ್ಸ್ ಏನಿದೆ ಅಥವಾ ಈ ಡೋಂಟ್ ಕೇರ್ ಕಂಡೀಷನ್ ಏನಿದೆ, ವಿ ಕ್ಯಾನ್ ಲೀವ್ ಇಟ್. ಓಕೆ, ವಿ ಮಸ್ಟ್ ಲೀವ್ ಇಟ್, ಬಿಕಾಸ್ ಇಫ್ ಯು ಮೇಕ್ ಯೂಸ್ ಆಫ್ ದಿಸ್ ಒನ್ ಟು ಫಾರ್ಮ್ ಎ ಗ್ರೂಪ್, ದಟ್ ಈಸ್ ಗೋಯಿಂಗ್ ಟು ಆಡ್ ಒನ್ ಮೋರ್ ಟರ್ಮ್ ಇನ್ ಅವರ್ expression, and you will not come to know that it is not a simplest expression. That is the danger here. That is, if you don't know how to use or when to use don't care condition, right, you are going to get a wrong expression where even you cannot identify whether it is simplest expression or not. Okay, so ಹಾಗಾಗಿ ಇದನ್ನೊಂದು ಸ್ವಲ್ಪ ನೀವು ಡೋಂಟ್ ಕೇರ್ ಕಂಡೀಷನ್ಸ್ ಇರುವಂತ ಎಕ್ಸ್ಪ್ರೆಷನ್ನೇ ನಿಮಗೆ ಎಕ್ಸಾಮಿಗೆ ಬರೋದ್ರಿಂದ ಇವುಗಳನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಕ್ ಬರಬೇಕು. ಅದಕ್ಕೋಸ್ಕರ ನಿಮಗೆ ಇದಕ್ಕಿಂತ ಮುಂಚೆ 10 ಎಕ್ಸಾಂಪಲ್ಸ್ ನಾನು ಬೇರೆ ಒಂದು ವಿತೌಟ್ ಡೋಂಟ್ ಕೇರ್ ಕಂಡೀಷನ್ಸ್ ಇರೋನ ಸಾಲ್ವ್ ಮಾಡಿದೀವಿ. ಬಿಕಾಸ್ ಯು ಶುಡ್ ನೋ ಹೌ ಟು ಸಿಂಪ್ಲಿಫೈ, ಅದನ್ನ ಪ್ರಾಕ್ಟೀಸ್ ಮಾಡಿದೀವಿ. ಈಗ ಇಂಪಾರ್ಟೆಂಟ್ ಪಾರ್ಟ್ ಬಂದಿದೀವಿ, ದಟ್ ಈಸ್ ಡೋಂಟ್ ಕೇರ್ ಕಂಡೀಷನ್ಸ್ ಇರೋಂಥದ್ದು. ಸರಿನಾ? ಈಗ ಇದರ ನೆಕ್ಸ್ಟ್ ಏನಿದೆಯಲ್ಲ, ಸಿಂಪ್ಲಿಫಿಕೇಶನ್. ಓಕೆ, ದಟ್ ಈಸ್ ಜಸ್ಟ್ ನಾವು ಮೊದಲೇ ಹೆಂಗ್ ಮಾಡಿದ್ವೋ ಅದೇ ತರ. ಅಂದ್ರೆ ಆ ಗ್ರೂಪ್ ನ ಕನ್ಸಿಡರ್ ಮಾಡೋದು, ಆ ಗ್ರೂಪ್ ಯಾವ್ಯಾವ ರೋಸ್ ನ ಯಾವ್ಯಾವ ಕಾಲಮ್ ಕವರ್ ಆಗಿದೆ ಅನ್ನೋದು ನೋಡ್ಕೊಂಡು ಸಿಂಪ್ಲಿಫೈ ಮಾಡೋದು. ನೋಡಿ, ಈಗ ಈ ಡೋಂಟ್ ಕೇರ್ ಕಂಡೀಷನ್ ನ ಯೂಸ್ ಮಾಡ್ತಿಲ್ಲ, ಅದು ಬೇಕಾಗಿಲ್ಲ ನಮಗೆ. ದೇರ್ ಫೋರ್ 5th ಮತ್ತೆ 7th ಪೊಸಿಷನ್ ಇರೋ ಡೋಂಟ್ ಕೇರ್ ಕಂಡೀಷನ್ ನ ವ್ಯಾಲ್ಯೂ ಏನು? 1. ಇದರ ವ್ಯಾಲ್ಯೂ ಏನು? 0. ರೈಟ್? ಸೊ ಆ ರೀತಿ ನಾವಿಲ್ಲಿ ರಿಪ್ಲೇಸ್ ಏನ್ ಮಾಡಲ್ಲ, ಬಟ್ ಅದರ ಅರ್ಥ ಅದೇ. ಓಕೆ, ಸೊ ಇಫ್ ಯು ಡೋಂಟ್ ಯೂಸ್ ದಟ್ ಒನ್, ಇಟ್ ಮೀನ್ಸ್ ಇಟ್ ಕಮ್ಸ್ ಅಂಡರ್ 0. ಇಫ್ ಯು ಯೂಸ್ ದಟ್ ಒನ್, ಇಟ್ಸ್ ವ್ಯಾಲ್ಯೂ ಇಸ್ 1. ಮೇನ್ಲಿ ಆ ಒಂದು ಇನ್ಪುಟ್ ಕಂಡೀಷನ್ ಬರೋ ಪಾಸಿಬಿಲಿಟಿನೇ ಏನಿದೆ? 0 ಇರೋದ್ರಿಂದ, ರೈಟ್, ಇಲ್ಲಿ ನಮಗೆ ಸಿಂಪ್ಲೆಸ್ಟ್ ಎಕ್ಸ್ಪ್ರೆಷನ್ ಬರ್ಲಿಕ್ಕೆ ನಾವು ಡೋಂಟ್ ಕೇರ್ ಕಂಡೀಷನ್ ನ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯೂಸ್ ಮಾಡ್ಬೋದು. ಅಂದ್ರೆ 0 ಬರ್ಬೋದು, 1 ಬರ್ಬೋದು, ರೈಟ್? ಸೊ ಅದು ದಟ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಎಫೆಕ್ಟ್, ಅಥವಾ ದಟ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಡಿಫರೆನ್ಸ್ ಇನ್ ಅವರ್ ಲಾಜಿಕ್ ಸರ್ಕ್ಯೂಟ್. ಓಕೆ, ಸೊ ಅದಕ್ಕೋಸ್ಕರ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ 0 ಅಂತ ಕನ್ಸಿಡರ್ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಓಕೆ, ರೈಟ್. ಸೊ ಈಗ ಸಿಂಪ್ಲಿಫಿಕೇಶನ್ ಅಂತ ಬಂದಾಗ 2 ಕ್ವಾಡ್ ಇದಾವೆ ಅಲ್ವಾ? ಸೊ 2 ಕ್ವಾಡ್ ಇದೆ. ಲೆಟ್ ಮೀ ನೇಮ್ ದೆಮ್. ಓಕೆ, ಆಸ್ ಕ್ವಾಡ್ 1 ಹಿಯರ್, ದಿಸ್ ಒನ್ ಆಸ್ ಕ್ವಾಡ್ 2.
You can say quad 1, this is as quad 2. So there is no restriction, and you can start simplification from any group. There is no such order or sequence for simplification. So let us say from quad 1, take the horizontal variable values and add them. That is a complement b complement plus a complement b into, then take vertical or column values, add them, c complement d complement plus c complement d. So multiply these two. That is, here in this common term is a complement into, in this common term is c complement. Okay, I know, I think you understood what I have done here. Okay, so from quad 2, row values a complement b plus ab into column values c complement d plus cd. Sarina? Okay, here common term is b, here common term is d. Okay, so ಎರಡು group, ಎರಡು terms. Okay, so resultant expression, that is a complement c complement plus b d. Okay, so this is what our simplest expression for the given complex Boolean expression using K-map. Okay, right? So this is how we use don't care condition and how we make simplification. And if you are asked to draw the logic circuit, okay, hope you know how to draw this logic circuit, right? Very simple, right? So ಏನು ಮಾಡಿ, first look at number of product terms. ಎರಡು product term ಇದಾವೆ. I will directly draw this one in NAND gate, because using basic gate you all can draw very easily. NAND gate ಕೂಡ ಏನು ಕಷ್ಟವಾಗಿರೋದೇನಿಲ್ಲ. ಸೊ ಎಷ್ಟು ಪ್ರಾಡಕ್ಟ್ ಟರ್ಮ್ ಇದಾವೋ ಅಷ್ಟು NAND gate ಬರ್ಕೊಳ್ಳಿ. ಎರಡು ಪ್ರಾಡಕ್ಟ್ ಇದೆ, ಎರಡು NAND gate ಬರ್ಕೊಳ್ಳಿ. ಈ ತರ ತುಂಬಾ ಈಸಿ, ರೈಟ್? ಸೊ ಇಲ್ಲಿ ನೋಡಿ, ಎ ಕಾಂಪ್ಲಿಮೆಂಟ್ ಸಿ ಕಾಂಪ್ಲಿಮೆಂಟ್ ಬೇಕು. ಎ ಲೈನ್ ನ ಇನ್ಪುಟ್ ಲೈನ್ ಬರ್ಕೊಳ್ಳೋಣ, ಕಾಂಪ್ಲಿಮೆಂಟ್ ಬೇಕಲ್ವಾ? ಸೊ ಟೇಕ್ ಎ NAND gate and make it, use it as a NOT gate, right? So a, this is a complement. Next c complement ಬೇಕು, c line ಬರ್ಕೊಳ್ಳೋಣ, complement c, here c complement. Okay, right? b d, so b d, right? Okay, what is the output here? A complement into c complement, since it is NAND gate, whole complement. Here b into d, whole complement. Okay, so now apply these two intermediate results to one more NAND gate. Okay, one more NAND gate. So final will be what? Our resultant expression, because see here, resultant expression is equal to, what are the inputs? A complement c complement whole complement ಒಂದು, since it is NAND gate, into b d whole complement ಇನ್ನೊಂದು, NAND ಅಲ್ವಾ, so whole complement. Use De Morgan's theorem. A complement c complement whole complement double complement. Okay, so plus bd whole complement double complement cancel. That is y is equal to a complement c complement plus bd. Okay, that is what our required expression from the logic circuit. Okay, so this is how we draw the logic circuit for this example. Hope you understood this don't care condition. We will do some more problems, exercise problems, book problems. After doing that, in this I have given all the previous question papers for you. Okay, so ಕೊಟ್ಟಿದ್ದೀನಿ, ಅವೆಲ್ಲದರಲ್ಲೂ ಕೂಡ ನೀವೇನು ಮಾಡಬೇಕಂದ್ರೆ ಈ ಕೆ ಮ್ಯಾಥ್ ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಇಟ್ ಗಿವ್ಸ್ ಯು 5 marks ವೆರಿ ಈಸಿಲಿ. ಅರ್ಥ ಆಗ್ತೀರಾ? ಸೊ ಹಾಗಾಗಿ ಏನು ಮಾಡಿ, ಈಗ ಕೊಡುವಂಥ ಎಕ್ಸಾಂಪಲ್ಸ್ನ ಫಸ್ಟು ಅರ್ಥ ಮಾಡಿಕೊಂಡು ನೀವು ಕೊಟ್ಟಿರುವಂಥ ಪ್ರೀವಿಯಸ್ ಕ್ವಶನ್ ಪೇಪರ್ನ ಎಲ್ಲ ಕೆ ಮ್ಯಾಥ್ನು ಸಿಂಪ್ಲಿಫೈ ಮಾಡಿ. ಏನೇ ಡೌಟ್ಸ್ ಇದ್ರು ಕೂಡ ನೀವೇನು ಮಾಡ್ಬೋದು, okay, you send the picture. Okay, I will give you the answers. Okay, thank you.